ನಕ್ಷತ್ರ ರುಚಿರ ಲಯನ್ಸ್ ಟೀಮ್ನ ಪ್ಲೇಯರ್ಸ್ ನಮ್ಮ ಜೊತೆ ಇದ್ದಾರೆ. ಕಂಗ್ರ್ಯಾಚುಲೇಷನ್, ಇವತ್ತಿನ ಎರಡನೇ ದಿನದ ಮ್ಯಾಚ್ನ ಗೆದ್ದು ಸಂಭ್ರಮದಲ್ಲಿದ್ದಾರೆ. ಮೊದಲನೇದಾಗಿ ಕ್ಯಾಪ್ಟನ್ಗೆ ಹಾಗೂ ಓನರ್ಗೆ, ಪ್ರತಿ ಪ್ಲೇಯರ್ಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ನಮ್ಮ ಕ್ಯಾಪ್ಟನ್ ಮಾತಾಡ್ಸೋಣ. ಕೃಷ್ಣ, ಡಾರ್ಲಿಂಗ್ ಕೃಷ್ಣ ಅವರು, ಹೇಗೆ ಅನಿಸ್ತಾ ಇದೆ? ನೆನ್ನೆ ಕೂಡ ಮ್ಯಾಚ್ ಗೆದ್ದಿದ್ದೀರಾ, ಇವತ್ತು ಗೆದ್ದಿರೋಂಥದ್ದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತದೆ. ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಲಾಸ್ಟ್ ಮ್ಯಾಚ್ ಗೆದ್ದಿದ್ದಲ್ಲ, ಸೊ ಅದೇ ವಿನ್ನಿಂಗ್ ಮೊಮೆಂಟಮಲ್ಲಿ ಇವತ್ತು ಬಂದಿದ್ದೀವಿ. ಆ್ಯಂಡ್ ಇಡೀ ಟೀಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಐ ಥಿಂಕ್ ಈಗ ತುಂಬ ಜನ ಇದ್ದಾರೆ ಡಿಪೆಂಡ್ ಆಗೋದಕ್ಕೆ, ಸೊ ಅದು ಮುಖ್ಯ ಯಾವಾಗಲೂ ಟೀಮಲ್ಲಿ. ಓಕೆ, ಟೀಮ್ ಎಫರ್ಟ್ನದು ತುಂಬ ಕಾಣಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಎಲ್ಲರೂ ಸ್ಲೋಗನ್ ಕೇಳ್ಬಿಡಿ, ಎಲ್ಲ ಹೇಳ್ತಾರೆ. ಸೊ ಟೀಮು ಬ್ಯಾಲೆನ್ಸ್ ಆಗಿದೆ. ಸೊ ಅದರಿಂದ ಎಲ್ಲರೂ ಎಫರ್ಟ್ ಚೆನ್ನಾಗಿ ಆಗ್ತಾ ಇದ್ದಾರೆ. ಸೊ ಬೇಗ 2 ವಿಕೆಟ್ ಹೋದ್ರೂ ಡಾರ್ಲಿಂಗ್ ಮತ್ತು ರಾಹುಲ್ ತುಂಬ ಚೆನ್ನಾಗಿ ಇನ್ನಿಂಗ್ಸ್ ಕ್ಯಾರಿ ಮಾಡಿದ್ದಾರೆ. ಬೌಲಿಂಗ್ ಆವೇಜಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್, ಇದೇ ಕಂಟಿನ್ಯೂ ಮಾಡೋಣ, ಟೂರ್ನಮೆಂಟ್ ವಿನ್ ಆಗೋಣ ಅಂತ ಹೇಳ್ತೀನಿ. ಸರ್, ಟೀಮ್ನ ಕೋಆಪರೇಷನ್, ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ಸರ್. ತುಂಬ ಅಲ್ಲ, ತುಂಬ ಅದ್ಭುತವಾಗಿದೆ. ನೆಕ್ಸ್ಟ್ ಮ್ಯಾಚು ಇನ್ನೂ ಚೆನ್ನಾಗಿರುತ್ತೆ. ನಿನ್ನೆ 120+ ಅಂದ್ಕೊಂಡಿದ್ದು 120 ಬಂತು, ಇವತ್ತು 130+ ಅಂದ್ಕೊಂಡಿದ್ದು 130 ಬಂತು, ನಾಳೆ 140+ ಹೊಡಿತೀವಿ. ಉಷ್ಣ ಹೇಳ, ಉಷ್ಣ ದುಬೈಯಲ್ಲಿ ಉಷ್ಣ ನಮ್ಮ ದುಬೈಯಲ್ಲಿ ಉಷ್ಣ ಪುರುಷೋತ್ತಮ್ ಸರ್ ಅವ್ರನ್ನ ಮಾತಾಡ್ಸೋಣ. ಓಕೆ, ಪುಟ್ಟಣ ವೆರಿ ನೈಸ್. ಸರಿ, ಹೇಳಿ ನಿಮ್ಮ ಹೆಸರು ಹೇಳಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಕ್ರಿಕೆಟ್ನ ಪ್ರೋತ್ಸಾಹಕ್ಕೆ ಬಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ಮೊದಲಿಗೆ ನಮ್ಮ ಟೀಮು ಫಸ್ಟ್ ಮ್ಯಾಚು ತುಂಬ ಕ್ರಿಟಿಕಲ್ ಆಗಿತ್ತು, ಸೋತ್ರಿ. ಬಟ್ ದೇ ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗ್. ಎಲ್ಲ ಚೆನ್ನಾಗಿ ಆಡ್ತಾ ಇದ್ದೀರಾ. ಇದೇ ಫೇಸಲ್ಲಿ ನಾಳೆ ಒಂದು ಮ್ಯಾಚ್ ಗೆದ್ದರೆ ವಿ ಆರ್ ಥ್ರೂ. ಸೊ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಆರ್ಗನೈಸರ್, ತುಂಬ ಚೆನ್ನಾಗಿ ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಇನ್ನೂ ವರ್ಷ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ. ವಿಲ್ ಬಿ ಪಾರ್ಟಿಸಿಪೇಟಿಂಗ್. ಆಲ್ ದ ಬೆಸ್ಟ್ ರುಚಿರ ಲಯನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಮ್ಯಾಚ್ಗೆ ವೆರಿ ಬೆಸ್ಟ್. ಆ್ಯಂಡ್ ಇವತ್ತು ವಿನ್ ಆಗಿರುವಂತಹ ಖುಷಿ ಖಂಡಿತವಾಗಲೂ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ. ಆ್ಯಂಡ್ ರಾಹುಲ್, ಸಾರಿ, ನೀವು ಸಿಗ್ತಾನೆ ಇಲ್ಲ, ಯಾಕೆ ಸಿಗ್ತಾ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೆ. ಇವಾಗ ಹೇಳಿ, ಹೇಗೆ ಅನಿಸ್ತಾ ಇದೆ? ಇಲ್ಲ, ತುಂಬ ಖುಷಿ ಇದೆ. ಡಾರ್ಲಿಂಗ್, ಇನ್ಫ್ಯಾಕ್ಟ್ ನಾನು ತುಂಬ ಆಸೆ ಇತ್ತು ಡಾರ್ಲಿಂಗ್ ಕೃಷ್ಣ ಕ್ಯಾಪ್ಟನ್ಸಿ ಕೆಳಗಡೆ ಆಡೋಣ ಒಂದ್ಸಲ ಅಂತ. ಯಾಕಂದರೆ ಈಸ್ ಅ ಟೀಮ್ ಮ್ಯಾನ್. ತುಂಬ ಜನ ಏನಾಗ್ತಾರೆ, ನನ್ನ ಸ್ಕೋರು ನಂದಿದ್ರು ಅಂತ. ಬಟ್ ದಟ್ ವೈಸ್ ಹಿ ಈಸ್ ನಾಟ್ ಲೈಕ್ ದಟ್. ಟೀಮ್ಗೋಸ್ಕರ ಆಡ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಪ್ಲೇಯಿಂಗ್ ಅಂಡರ್ ಹಿಮ್. ಅದು ಬಿಟ್ಟು ನಮ್ಮ ಮಂಜು ಸರು ತುಂಬ ಒಳ್ಳೆ ಪ್ಲೇಯರು, KB, ಪುಟ್ಟಣ್ಣ ಸರು, ನಮ್ಮ VJ ಎಲ್ಲರೂ, ಇನ್ಫ್ಯಾಕ್ಟ್ ಆಲ್ ಇನ್ ಆಲ್ ಅವಿ. ಇವತ್ತು ಆ್ಯಕ್ಚುಲಿ ನಮ್ಮ ಅವಿ ಅವ್ರ ಸ್ಕೋರ್ ವೆರಿ ಇಂಪಾರ್ಟೆಂಟ್ ಆಯಿತು. ಲಾಸ್ಟಲ್ಲಿ ಕ್ರೂಷಿಯಲ್ ಆಗಿ ಬಂತು ಸ್ಕೋರು. ಬಚ್ಚನ್ ಅವ್ರ ಕಾಂಟ್ರಿಬ್ಯೂಷನು ಇದೆ, ಯಾಕಂದರೆ ಅವ್ರ ಬಾಲ್ಸ್ ವೇಸ್ಟ್ ಮಾಡಿಲ್ಲ. ಸೊ ಅದೊಂದು ಗುಡ್ ಕಾಂಟ್ರಿಬ್ಯೂಷನ್. ಫಸ್ಟ್ ಬಾಲೇ ವಾಪಸ್ ಬಂದ್ಬಿಟ್ರು. ಬಟ್ ಅದರ್ವೈಸ್ ಆಲ್ ಇನ್ ಆಲ್ ವೆರಿ ಗುಡ್ ಟೀಮ್. One big one for NRL. ಸ್ವೀಟ್ ಅಲ್ಲಿ ರಸಗುಲ್ಲಾ, ನಮ್ಮಿಟ್ಟು ರಾಹುಲ್. ನಿಜವಾಗ್ಲೂ ತುಂಬಾ ಜೋಶಲ್ಲಿ ಇದ್ದೀರಾ, ಖುಷಿಯಾಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್. ಆ್ಯಂಡ್ ನಾಳೆ ಮ್ಯಾಚ್ಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಕೊಡೋದಕ್ಕೆ ನಮ್ಮ ಮೈಸೂರಿನ ಇನ್ಫ್ಲುಯೆನ್ಸರ್ ಶ್ರೇಯಸ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಬೇಕು. ಅಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ರಿಸೀವ್ ಮಾಡ್ಕೋಬೇಕು. ಜೋರಾದ ಚಪ್ಪಾಳೆ ಮಾಡಿ. ಆಲ್ರೌಂಡರ್ ಪರ್ಫಾರ್ಮೆನ್ಸ್, 51 ರನ್, 2 ವಿಕೆಟ್. ಎಂತ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ನಿಮ್ಮೂರಲ್ಲಿ ಮೈಸೂರಿನ ಮಾಡಿನ ಮಗ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ನಕ್ಷತ್ರ ರುಚಿರ ಲೈನ್ಸ್ ಅಂಡ್ ಥ್ಯಾಂಕ್ ಯು ಶ್ರೇಯಸ್ ಅವರೇ. ಇದಾಗಿತ್ತು ಔಟ್ ಟು ಕಾಂಬಾಕ್ಸ್.